ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಯಾವ ರೀತಿ ಮನೆಯಲ್ಲೇ ಸೋಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಬೇಕಾಗಿರೋದು ಗ್ಲಿಸರಿನ್ ಸೋಪ್ ಬೇಸ್ ಒಂದು 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು, ನೋಡಿ ನಾನು ಯಾವ ರೀತಿ ಸಣ್ಣದಾಗಿ ಕಟ್ ಮಾಡ್ತಿದ್ದೀನೋ ಅದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೇಗ ಕರಗುತ್ತೆ ಅದು. ಮತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಚಿಕ್ಕ ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಈ ಸೋಪ್ ಪೇಸ್ಟ್ನಿಂದ ಯಾವ ರೀತಿ ಸೋಪ್ ಬೇಕಾದ್ರೂ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಬೇಕು. ಮತ್ತು ನೀಮ್ ಫೇಸ್ ವಾಶ್ ಇದು ತೊಗೊಂಡಿದ್ದೀನಿ. ಇದೊಂದನ್ನು ಗ್ಲಿಸರಿನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫೇಸ್ ಆಯಿಲ್ ಅದು ನೋಡಿ, ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಫ್ರೆಂಡ್ಸ್. ಅದನ್ನು 4 ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲ್ಗೆ ಗ್ಲಿಸರಿನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟೇ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಹಾಕಿದ್ದೀನಿ. ಒಂದು 4 ಹಾಕಿದ್ದೀನಿ ಫ್ರೆಂಡ್ಸ್. 4 ಹಾಕ್ಕೊಳ್ಳಿ. ಇದಾಕಿದ ನಂತರ ಫೇಸ್ ವಾಶ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 2 ಟೇಬಲ್ ಸ್ಪೂನು ನೋಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ನೋಡಿ ಯಾವ ರೀತಿ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ರೋಸ್ ವಾಟರ್ ಹಾಕಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು ಫ್ರೆಂಡ್ಸ್. ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 1-2 ಗ್ಲಾಸ್ನಷ್ಟು ನೀರು ಹಾಕಿ ಡಬಲ್ ಬಾಯ್ಲ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಗ್ಲಿಸರಿನ್ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅದರೊಳಗೆ ಇಟ್ಬಿಟ್ಟು ಸೇಫ್ಟಿಗೆ ಏನಾದರೂ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೊಂಡು ಅದನ್ನು ನೀಟಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ ಅದು ನೀರು ಥರ ಆಗ್ತಾ ಇರುತ್ತೆ. ನೋಡಿ ಯಾವ ರೀತಿ ಆಗಿದೆ. ಈ ಥರ ಆದಮೇಲೆ ನಾವು ಕಲಸಿಟ್ಕೊಂಡಿರುವಂತಹ ಮಿಶ್ರಣವನ್ನು ಅದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಅದನ್ನು ನೀಟಾಗಿ ತೆಗೆದುಬಿಟ್ಟು ಹಾಕ್ಕೊಳ್ಳಿ. ಅದರೊಳಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಹತ್ರ ಸೋಪ್ ಮೋಲ್ಡೆಡ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಆದರೆ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಇದನ್ನು ನೀಟಾಗಿ ಈ ಥರ ತಿರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಫ್ ಮಾಡಿಬಿಟ್ಟು ಅದನ್ನು ಸೋಪ್ ಮೋಲ್ಡೆಡ್ ಬರುತ್ತಲ್ಲ ಅದಕ್ಕೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇಡ್ಲಿ ಪ್ಲೇಟು ಫ್ರೆಂಡ್ಸ್. ಈ ಐಡಿಯಾ ಒಳಿತು. ಈ ಥರ ಹಾಕ್ಕೊಂಡು ಇದನ್ನು ಒಂದು 3 ನಿಮಿಷ ಫ್ರಿಜ್ಜಲ್ಲಿ ಇಡಿ ಫ್ರೆಂಡ್ಸ್. ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ
ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಸೋಪ್ ಥರ. ನೋಡಿ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಇಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ಈಗೂ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ 5 ನಿಮಿಷ ಆದಮೇಲೆ ಯಾವ ಥರ ಇದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಾಲ್ಕಾಗಿತ್ತು. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ.